ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ತಾಯಿಯ ಮಾತಿನಂತೆ ಕೆಲವು ಸರ್ಪಗಳು ಬಂದು ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಸುತ್ತಿಕೊಂಡದು. ಪೂರ್ವದಲ್ಲಿ ವಿನತೆಯು ಹಾಗೂ ಕದ್ರುವು ಸ್ವತಃ ಸೋದರಿಯರಾಗಿದ್ದರು. ಪರಸ್ಪರ ಪಂಥವನ್ನು ಕಟ್ಟಿಕೊಂಡು ಉಚ್ಚೈಶ್ರವಸ್ಸೆಂಬ ಅಮೃತ ಮಥನ ಕಾಲದಲ್ಲಿ ಹುಟ್ಟಿದ ಕುದುರೆಯು ಸಂಪೂರ್ಣ ಬಿಳುಪಾಗಿದೆ ಎಂದು ವಿನತೆಯು, ಕದ್ರುವು ಅದರ ಬಾಲವು ಕಪ್ಪಾಗಿದೆ ಎಂದು ಪಂಥವನ್ನು ಕಟ್ಟಿದ್ದರು. ಈಗ ಅವರಿಬ್ಬರು ಸಮುದ್ರ ತೀರಕ್ಕೆ ಆ ಕುದುರೆಯನ್ನು ನೋಡಲು ಬರುತ್ತಿರುವರು. ಆದರೆ ತಾನು ಪಂಥದಲ್ಲಿ ಸೋಲುವ ಭಯದಿಂದ ಕದ್ರುವು ಮೊದಲೇ ತನ್ನ ಪುತ್ರರಾದ ಸರ್ಪಗಳಿಗೆ ಆ ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಸುತ್ತಿಕೊಂಡು ಆ ಬಾಲವು ಕಪ್ಪಾಗಿ ಕಾಣುವಂತೆ ಮಾಡಬೇಕೆಂದು ಆದೇಶಿಸಿದ್ದಳು. ಸರ್ಪಗಳು ಆ ವಂಚನೆಗೆ ನಿರಾಕರಿಸಿದಾಗ ಅವರಿಗೆ ಜನಮೇಜಯನ ಸರ್ಪಯಾಗದಲ್ಲಿ ಸುಟ್ಟು ಭಸ್ಮವಾಗುವಂತೆ ಶಪಿಸಿಯೂ ಬಿಟ್ಟಿದ್ದಳು. ಇದು ಲೋಕಹಿತಾರ್ಥವಾಗಿಯೇ. ಆದರೆ ಲೋಕದಲ್ಲಿ ಸರ್ಪಗಳ ಸಂಖ್ಯೆ ಹೆಚ್ಚಾಗಿ ಅದರಿಂದ ಇತರ ಜೀವಿಗಳಿಗೆ ತೊಂದರೆಯಾಗುತ್ತಿದ್ದುದರಿಂದ ಆ ಕಾರಣಕ್ಕಾಗಿಯೇ ನಡೆಯುವಂತಹ ಕಾರ್ಯವಾಗಿತ್ತು. ತದನಂತರದಲ್ಲಿ ಸರ್ಪಗಳು ಭಯಗೊಂಡವು. ಓ ಮುನೀಂದ್ರ, ಕೇಳು. ಆಮೇಲೆ ಬೇರೆ ಕೆಲವು ಸರ್ಪಗಳಿಗೂ ಮನಸ್ಸಿನಲ್ಲಿ ಭೀತಿ ಹುಟ್ಟಿತು. ಏಕೆಂದರೆ ಈ ನಡುವೆ ಕರ್ಕೋಟಕವೆಂಬ ಒಂದು ಸರ್ಪವು ತನ್ನ ಸಂಗಡಿಗರೊಂದಿಗೆ ಬಂದು ತಾನು ಆ ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಸುತ್ತಿಕೊಂಡು ಕದ್ರುವನ್ನು ಆ ಪಂಥದಲ್ಲಿ ಗೆಲ್ಲಿಸುವುದಾಗಿ ಆಶ್ವಾಸನೆಯನ್ನು ಕೊಟ್ಟಿತ್ತು. ಆ ಭೀತಿಗೊಂಡ ಇತರ ಎಲ್ಲ ಸರ್ಪಗಳು ಒಂದು ಕಡೆಯಲ್ಲಿ ಸೇರಿ ತಮ್ಮೊಳಗೆ ತಾವು ಆಲೋಚನೆ ಮಾಡಿಕೊಂಡವು. ತಾಯಿಯ ಮಾತನ್ನು ನಾವು ನಡೆಸಲೇಬೇಕು. ಅವಳ ಕೋರಿಕೆಯನ್ನು ನಡೆಸದಿದ್ದರೆ ಅವಳು ನಮ್ಮಲ್ಲಿ ಪುತ್ರವಾತ್ಸಲ್ಯವನ್ನು ತೊರೆದು ನಮ್ಮನ್ನು ಶಾಪದಿಂದ ದಹಿಸಿ ಬಿಡುವಳು. ಅವಳು ಪ್ರಸನ್ನಳಾದರೆ ನಮಗೆ ಶಾಪವನ್ನು ಕೊಡದೆ ಬದುಕಿಸುವಳು. ಆದುದರಿಂದ ನಾವು ಕುದುರೆಯ ಬಾಲಕ್ಕೆ ಸುತ್ತಿಕೊಂಡು ಅದನ್ನು ಕಪ್ಪಾಗಿ ಕಾಣಿಸಬೇಕು ಎಂದು ನಿರ್ಧರಿಸಿ ಅವೆಲ್ಲವೂ ಉಚ್ಚೈಶ್ರವಸ್ಸಿನ ಬಾಲದಲ್ಲಿ ಕೂದಲುಗಳಂತೆ ಸೇರಿಕೊಂಡವು. ಇಷ್ಟರಲ್ಲಿಯೇ ದಕ್ಷ ಕುಮಾರಿಯರು, ತಂಗಿಯರು, ಸಮತಿಯರೂ ಆದ ಕದ್ರು ವಿನತೆಯರಿಬ್ಬರು ತಮ್ಮ ತಮ್ಮ ಮಾತೆ ಗೆಲ್ಲುವುದೆಂಬ ಉತ್ಸಾಹದಿಂದ ಆಕಾಶ ಮಾರ್ಗವಾಗಿ ಸಮುದ್ರ ತೀರಕ್ಕೆ ಬಂದು ವಾಯುವಿನಿಂದ ಉಲ್ಲೋಲ ಕಲ್ಲೋಲವಾಗಿ ಮಹಾಘೋಷದಿಂದ ಮೊರೆಯುತ್ತಿರುವ ಸಮುದ್ರವನ್ನು ಕಂಡರು. ಮೊಸಳೆಗಳು, ತಿಮಿಂಗಿಲಗಳು, ನಾನಾ ರೂಪವುಳ್ಳ ಭಯಂಕರ ಪ್ರಾಣಿಗಳು ಅಲ್ಲಲ್ಲಿ ಸಹಸ್ರ ಸಂಖ್ಯೆಯಿಂದ ಓಡಾಡುತ್ತಿರುವವು. ಆಳದಿಂದಲೂ ಆಕಾರದಿಂದಲೂ ಅತಿ ಭಯಂಕರವಾಗಿದ್ದರು. ಅನೇಕ ರತ್ನಗಳಿಗೂ ವರುಣ ದೇವನಿಗೂ ನಾಗರಿಕರಿಗೂ ನಿವಾಸ ಸ್ಥಾನವೆನಿಸಿ ರಮ್ಯವಾಗಿರುವುದು. ಬಡಭಾಗ್ನಿಗೂ ದೈತ್ಯರಿಗೂ ದೇವತೆಗಳಿಗೂ ಆಶ್ರಯವಾಗಿ ಅಮೃತಕ್ಕೆ ಉತ್ಪತ್ತಿ ಸ್ಥಾನವಾಗಿ ಪುಣ್ಯ ತೀರ್ಥದಿಂದ ಸಮುದ್ರವು ತುಂಬಿರುವುದು. ಅನೇಕ ಮಹಾನದಿಗಳು ಸಾವಿರಾರು ಕಡೆಯಿಂದ ಬಂದು ಯಾವಾಗಲೂ ಅದನ್ನು ತುಂಬುತ್ತಿರುವವು. ಅದು ಅಲೆಗಳಿಂದ ಕುಣಿದಾಡುವಂತಿರುವುದು. ಬೇರೊಂದು ಆಕಾಶದಂತೆಯೇ ತೋರುವುದು. ಪಾತಾಳಾಗ್ನಿ ಎಂಬ ಬಡಭಾಗ್ನಿಯು ಜ್ವಾಲೆಯೊಡಗೂಡಿ ಗರ್ಜಿಸುವಂತೆ ಘೋಷಿಸುತ್ತಿರುವ ಆ ಸಮುದ್ರದ ಬಳಿಗೆ ಆ ಕದ್ರು ವಿನತೆಯರಿಬ್ಬರು ಬಂದರು. ಇದು 22ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.